My friend, God wants to give you a great name. ನನ್ನ ಸ್ನೇಹಿತನೇ, ದೇವರು ನಿನಗೆ ದೊಡ್ಡ ಹೆಸರನ್ನು ಕೊಡುವುದಕ್ಕೆ ಬಯಸುತ್ತಾನೆ. Yes, today you may be trying to get a great name in society. ಸಮಾಜದಲ್ಲಿ ದೊಡ್ಡ ಹೆಸರನ್ನು ಪಡೆಯುವುದಕ್ಕಾಗಿ ಇಂದು ನೀನು ಪ್ರಯತ್ನ ಮಾಡುತ್ತಿರಬಹುದು. When I was away from the Lord at the age of 17, 17ನೇ ವಯಸ್ಸಿನಲ್ಲಿ ನಾನು ಕರ್ತನಿಂದ ದೂರ ಇರುವ ಸಮಯದಲ್ಲಿ I heard my father speak. ನನ್ನ ತಂದೆ ಮಾತಾಡುವುದನ್ನು ಕೇಳಿದೆನು. He said, you are trying to become a somebody in the ಈ world ಲೋಕದಲ್ಲಿ ನೀನು ಒಬ್ಬ ವ್ಯಕ್ತಿಯಾಗಿ ಬಾಳುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಿ. because you have gone away from God. You have become a nobody instead. ನೀನು ದೇವರಿಂದ ದೂರವಾಗಿ ಏನು ಇಲ್ಲದ ವ್ಯಕ್ತಿಯಾಗಿ ಈ ಲೋಕದಲ್ಲಿ ನೀನು ಜೀವಿಸುತ್ತಿದ್ದಿ. He said, come to Jesus. ಯೇಸುವಿನ ಬಳಿಗೆ ಬಾ ಎಂದು ಹೇಳಿದರು. And from nobody, you'll become a somebody by his love. ಏನು ಇಲ್ಲದವನನ್ನು ಆತನ ಪ್ರೀತಿಯಿಂದ ವಿಶೇಷ ವ್ಯಕ್ತಿಯಾಗಿ ಮಾಡುತ್ತಾನೆ. That's the promise God is giving you today. ಇಂದು ಆ ವಾಗ್ದಾನ ದೇವರು ನಿಮಗೆ ಕೊಡುತ್ತಿದ್ದಾನೆ. Genesis 12:2. ಆದಿಕಾಂಡ 12:2 ಪ್ರಕಾರ God says, I will make your name great. ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಎಂದು ಕರ್ತನು ಹೇಳುತ್ತಾನೆ. I will bless you and I will make your name great. ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಪಡಿಸುವೆನು. God's blessings increases the riches of blessings in the world. ದೇವರ ಆಶೀರ್ವಾದ ಈ ಲೋಕದಲ್ಲಿ ಅಧಿಕ ರೀತಿಯಲ್ಲಿ ಆತನು ವಿಸ್ತರಿಸುತ್ತಾನೆ. God doesn't just add money to us, ಆತನು ಸುಮ್ಮನೆ ಹಣ ಕೂಡಿಸುವಂತವನಲ್ಲ, but he blesses us in every way ಎಲ್ಲಾ ರೀತಿಯಲ್ಲೂ ಆತನು ಆಶೀರ್ವಾದ ಮಾಡುತ್ತಾನೆ. and keeps our soul safe in him. ನಮ್ಮ ಆತ್ಮ ಆತನಲ್ಲಿ ಸುರಕ್ಷಿತವಾಗಿಡುತ್ತಾನೆ. Only the Lord can do it. ಕರ್ತನು ತಾನೇ ಅದನ್ನು ಮಾಡಬಲ್ಲನು. If you just have money, ನಿಮಗೆ ಹಣ ಮಾತ್ರ ಇರುವುದಾದರೆ you will lose your soul. ನಿಮ್ಮ ಆತ್ಮ ನೀವು ಕಳೆದುಕೊಳ್ಳುತ್ತೀರಿ. The love for money is the root of all evil. ಹಣದ ಆಸೆಯು ಎಲ್ಲ ಕೆಟ್ಟತನಕ್ಕೆ ಮೂಲವಾಗಿದೆ ಎಂದು ನಾವು ನೋಡುತ್ತೇವೆ. But godliness is profitable unto this world and the world to come. ಆದರೆ ದೇವ ಭಕ್ತಿಯು ಅದು ಈ ಲೋಕದಲ್ಲಿಯೂ ಮತ್ತು ಬರುವ ಲೋಕದಲ್ಲಿಯೂ ಅದು ಪ್ರಯೋಜನಕಾರಿಯಾಗಿದೆ. So today, just surrender your life into the hands of the Lord Jesus. ಇಂದು ಕರ್ತನ ಹಸ್ತದಲ್ಲಿ ನಿಮ್ಮ ಜೀವಿತ ಒಪ್ಪಿಸಿಕೊಡಿರಿ. He will make you great. ಆತನು ನಿಮ್ಮನ್ನು ಪ್ರಖ್ಯಾತಿಪಡಿಸುವನು. And you must know he has suffered or sacrificed himself so that you might become great by his power. ನಿಮಗೋಸ್ಕರ ಅದನ್ನು ಬಾಧೆಯನ್ನು ಅನುಭವಿಸಿ ತ್ಯಾಗದ ಮೂಲಕವಾಗಿ ಹಾದು ಹೋದನು, ಯಾಕೆಂದರೆ ನೀವು ಆ ಪ್ರಖ್ಯಾತಿ ಪಡೆಯುವುದಕ್ಕಾಗಿ. If you read Philippians 2:6-10, ಫಿಲಿಪ್ಪಿ 2:6-10 ನೀವು ಓದುವಾಗ the Bible says Jesus was in the very nature of God. ಯೇಸು ಸ್ವಾಮಿ ದೇವರ ಸ್ವಭಾವದಲ್ಲಿ ಆತನು ಇದ್ದನು. He is God, ಆತನು ದೇವರು, God in flesh. ಶರೀರದಲ್ಲಿ ದೇವರು. But yet, ಆದ್ಯಾಗೂ though he is the Almighty God, ಆತನು ಸರ್ವಶಕ್ತನಾದ ದೇವರಾಗಿದ್ದರೂ ಕೂಡ he took the form of a servant. ಸೇವಕನ ರೂಪವನ್ನು ಧರಿಸಿದನು. Not just a human being, but a servant among the human beings. ಬರೀ ಮಾನವನಾಗಿ ಅಲ್ಲ, ಆದರೆ ಮಾನವರ ಮಧ್ಯದಲ್ಲಿ ಸೇವಕನ ರೂಪವನ್ನು ಧರಿಸಿದನು. He knew all the sufferings caused by human beings. ಮಾನವರಿಗೆ ಉಂಟಾಗುವ ಎಲ್ಲ ಕಷ್ಟಗಳನ್ನು ಅನುಭವಿಸಿದನು. He went through all the sufferings that you and I go through. ನಾನು ಮತ್ತು ನೀವು ಹಾದು ಹೋಗುವಂತ ಎಲ್ಲ ಕಷ್ಟಗಳ ಮೂಲಕ ಹಾದು ಹೋದನು. And finally, he even humbled himself to die to death itself, ಕೊನೆಯದಾಗಿ ಮರಣ ಹೊಂದುವುದಕ್ಕೂ ಆತನು ದೀನನಾದನು. to offer himself as a sacrifice for our redemption. ನಮ್ಮ ವಿಮೋಚನೆಗಾಗಿ ತನ್ನಂತಾನೇ ಆತನು ಈಡು ಮಾಡಿಕೊಟ್ಟನು. But then God raised him up, ಆದರೆ ದೇವರು ಆತನನ್ನು ಎಬ್ಬಿಸಿದನು, gave him life ಆತನಿಗೆ ಜೀವ ಕೊಟ್ಟನು. through the Spirit of Jesus. ಮತ್ತು ಯೇಸುವಿನ ಆತ್ಮದ ಮೂಲಕ His body died, ಆತನ ದೇಹ ಸತ್ತು ಹೋಯಿತು, but the Spirit of Jesus was alive. ಆದರೆ ಯೇಸುವಿನ ಆತ್ಮ ಜೀವಿಸುವವನಾದನು. And the Spirit of Jesus raised the body of Jesus. ಯೇಸುವಿನ ಆತ್ಮ ಯೇಸುವಿನ ಶರೀರವನ್ನು ಎಬ್ಬಿಸಿದನು. Today he is alive. ಇಂದು ಆತನು ಜೀವಿಸುತ್ತಾನೆ. And God has given him an exalted place, ಮತ್ತು ಉನ್ನತ ಸ್ಥಾನ ದೇವರು ಕೊಟ್ಟನು. the highest place. ಉನ್ನತ ಸ್ಥಾನ. Yes, Jesus is at the highest place. ಯೇಸು ಸ್ವಾಮಿ ಉನ್ನತ ಸ್ಥಾನದಲ್ಲಿದ್ದಾನೆ. And at the name of Jesus today,
every knee bow. ಮತ್ತು ಇಂದು ಯೇಸುವಿನ ನಾಮದಲ್ಲಿ ಪ್ರತಿ ಮೊಳಕಾಲು ಊರಲ್ಪಡುತ್ತದೆ. The devil may try, ಸೈತಾನನು ಪ್ರಯತ್ನ ಮಾಡಬಹುದು, man may try, ಮನುಷ್ಯನು ಪ್ರಯತ್ನ ಮಾಡಬಹುದು, powers of this world may try ಈ ಲೋಕದ ಶಕ್ತಿಗಳು ಪ್ರಯತ್ನಿಸಬಹುದು to destroy Jesus and his people. ಯೇಸುವನ್ನು ಮತ್ತು ಆತನ ಜನರನ್ನು. People have tried this for centuries. ಶತಮಾನಗಳಿಂದ ಜನರು ಅದನ್ನು ಪ್ರಯತ್ನಿಸಿದ್ದಾರೆ. The Roman Caesar put to death all those who carried the name of Jesus. ಯೇಸುವಿನ ಹೆಸರು ಹೇಳಿಕೊಳ್ಳುವವರಿಗೆ ರೋಮ್ ಚಕ್ರವರ್ತಿಗಳು ಮತ್ತು ದೇಶಾಧಿಪತಿಗಳು ಕೊಲೆ ಮಾಡಿದರು. But those who ran from Rome went all over the world and preached about Jesus and brought miracles in the name of Jesus. ರೋಮದಿಂದ ಓಡಿ ಹೋದವರು ಎಲ್ಲಾ ಕಡೆಗಳಲ್ಲಿ ಸುವಾರ್ತೆಯನ್ನು ಸಾರಿ ಯೇಸುವಿನ ಅದ್ಭುತಗಳನ್ನು ಜನರಿಗೋಸ್ಕರ ಅಲ್ಲಿ ತಂದರು. As a result, Christianity today, the name of Christ today, has spread to billions of ಅದರ ಫಲಿತಾಂಶವಾಗಿ ಇಂದು ಕ್ರಿಸ್ತನ ಹೆಸರು ಮತ್ತು ಕ್ರೈಸ್ತತ್ವವು ಬಿಲಿಯನ್ ಗಟ್ಟಲೆ ಜನರಿಗೆ ತಲುಪಿದೆ. Every name is subject to the name of Jesus. ಪ್ರತಿ ಹೆಸರು ಯೇಸುವಿನ ನಾಮಕ್ಕೆ ಅಧೀನವಾಗಿದೆ. People may try to talk against the name of Jesus, ಯೇಸುವಿನ ನಾಮದ ವಿರುದ್ಧವಾಗಿ ಜನರು ಮಾತಾಡುವುದಕ್ಕೆ ಪ್ರಯತ್ನ ಮಾಡಬಹುದು, destroy those who carry the name of Jesus. ಯೇಸುವಿನ ಹೆಸರು ಹೇಳಿಕೊಳ್ಳುವವರಿಗೆ ನಾಶ ಮಾಡಬಹುದು. But ಆದರೆ through all that, ಅದರೆಲ್ಲದರ the ಮೂಲಕ name of Jesus will lift up those who carry his name. ಆತನ ಹೆಸರು ಹೇಳಿಕೊಳ್ಳುವರ ಮುಖಾಂತರ ಆತನ ಹೆಸರು ಎತ್ತಲ್ಪಡುತ್ತದೆ. Through the blessings of God, ದೇವರ ಆಶೀರ್ವಾದದ ಮೂಲಕ, and their name will be made great. ಅವರ ಹೆಸರು ಪ್ರಖ್ಯಾತಿಗೆ ಬರುವುದು. Those who try to destroy them will be no more. ಅವರಿಗೆ ನಾಶ ಮಾಡುವರು ಮುಂದೆ ಅವರು ಇರುವುದಿಲ್ಲ. The Roman Caesars are no more today. ಇಂದು ರೋಮ ಚಕ್ರವರ್ತಿಗಳು ಇಂದು ಇಲ್ಲ. The same place where the Christians were killed today hosts the capital of Christianity in Rome. ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ಯಾವ ಸ್ಥಳದಲ್ಲಿ ಅವರನ್ನು ಕೊಲೆ ಮಾಡಿದರೋ ಅದೇ ರೋಮ್ ಇಂದು ಕ್ರೈಸ್ತರ ಒಂದು ರಾಜಧಾನಿಯಾಗಿದೆ. It will happen to every country which goes against God's people. ದೇವ ಜನರ ವಿರುದ್ಧವಾಗಿ ಹೋಗುವ ಪ್ರತಿ ದೇಶಕ್ಕೆ ಹೀಗೆಯೇ ಆಗುವುದು. That country will become the capital to carry the name of Jesus. ಮತ್ತು ಆ ದೇಶ ಯೇಸುವಿನ ಹೆಸರು ಹೇಳಿಕೊಳ್ಳುವಂತಹ ಒಂದು ಪ್ರಧಾನ ದೇಶವಾಗುತ್ತದೆ. That's the power in the name of Jesus. ಆ ಶಕ್ತಿ ಯೇಸುವಿನ ನಾಮದಲ್ಲಿದೆ. That's the name Jesus is giving you. ಆ ಹೆಸರು ಯೇಸು ನಿಮಗೆ ಕೊಡುತ್ತಿದ್ದಾರೆ. Do not be afraid. ಭಯಪಡಬೇಡಿರಿ. Salvation is given to the people of the world under nobody's name but the name of Jesus. Acts 4:12 says in the Bible. ಸತ್ಯವೇದದಲ್ಲಿ ಅಪೊಸ್ತಲ ಕೃತ್ಯ 4:12ರಲ್ಲಿ ಇನ್ಯಾವ ನಾಮದಲ್ಲಿ ಎಲ್ಲ ಯೇಸುವಿನ ನಾಮದಲ್ಲಿ ಮಾತ್ರ ರಕ್ಷಣೆ ಇದೆ. So do not be afraid. ಅದಕ್ಕಾಗಿ ಭಯಪಡಬೇಡಿರಿ. God's salvation will come to you ಮತ್ತು ನಿಮಗೋಸ್ಕರ ದೇವರ ರಕ್ಷಣೆ ಬರುತ್ತದೆ. as you bow before the name of Jesus. ಯೇಸುವಿನ ನಾಮದ ಮುಂದೆ ನೀವು ಬೊಗ್ಗಿಕೊಳ್ಳುವಾಗ And he will carry you through. ಆತನೇ ನಿಮ್ಮನ್ನು ನೋಡಿಕೊಳ್ಳುತ್ತಾನೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. Father, ತಂದೆಯೇ, we commend thy children to your care. ನಿನ್ನ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇನೆ. Let your grace abound, ನಿಮ್ಮ ಕೃಪೆ ತುಂಬಲ್ಪಡಲಿ. because your name is upon their forehead. ಮತ್ತು ಅವರ ಹಣೆಯ ಮೇಲಿನ ಹೆಸರಿದೆ. Please protect them from all the onslaughts of the devil and the people who carry the devil in their hearts. ಮತ್ತು ಯಾರು ಸೈತಾನ ಹೃದಯದಲ್ಲಿ ಇಟ್ಟುಕೊಂಡು ಹೋಗುತ್ತಾರೋ ಸೈತಾನಿಂದ ಅವನ ಜನರಿಂದ ನಿನ್ನ ಮಕ್ಕಳನ್ನು ರಕ್ಷಿಸು. Make the name of your son, your daughter who carries you great. ನಿನ್ನ ಮಗಳು ನಿನ್ನ ಮಗನು ನಿನ್ನ ಹೆಸರನ್ನು ಹೇಳಿಕೊಳ್ಳುವವರ ಹೆಸರನ್ನು ನೀನು ಪ್ರಖ್ಯಾತಿಗೆ ತೆಗೆದುಕೊಂಡು ಬಾ. Make their name great, ಅವರ ಹೆಸರನ್ನು ದೊಡ್ಡದಾಗಿ ಮಾಡು. because they carry your great name, Lord. ಯಾಕೆಂದ್ರೆ ನಿನ್ನ ಶ್ರೇಷ್ಠ ಹೆಸರನ್ನು ಅವರು ಹೊತ್ತುಕೊಂಡು ಹೋಗುತ್ತಿದ್ದಾರೆ. Change every situation in their life. ಅವರ ಜೀವಿತದ ಎಲ್ಲ ಪರಿಸ್ಥಿತಿಗಳಲ್ಲಿ. And your name, which answers every prayer, bring forth answers in their life. ಪ್ರತಿ ಪ್ರಾರ್ಥನೆಗೆ ಉತ್ತರಿಸುವಂತೆ ನಿನ್ನ ನಾಮ ಅವರ ಜೀವಿತಗಳಲ್ಲಿ ಉತ್ತರವನ್ನು ತರಲಿ. Bless them with everything today. ಇಂದು ಎಲ್ಲಾದರಿಂದಲೂ ಅವರನ್ನು ಆಶೀರ್ವಾದ ಮಾಡು. Honor them before all. ಎಲ್ಲರ ಮುಂದೆ ಅವರನ್ನು ಸನ್ಮಾನಿಸು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. Now, my friends, we have the Dynamic Kids Camp coming up this May. ಪ್ರಿಯ ಸ್ನೇಹಿತರೆ, ಮೇ ತಿಂಗಳಲ್ಲಿ ಕ್ರಿಯಾತ್ಮಕ ಮಕ್ಕಳ ಶಿಬಿರವು ಪ್ರಾರಂಭವಾಗಲಿದೆ. We are going to serve thousands of children in all the prayer towers of Jesus Calls.
ಯೇಸು ಕರೀತಾನೆ ಪ್ರಾರ್ಥನಾ ಗೋಪುರದಲ್ಲಿ ಸಾವಿರಾರು ಮಕ್ಕಳ ಸೇವೆ ನಡೆಯಲಿದೆ. From 6 to 12 years. 6ರಿಂದ 12 ವರ್ಷದ ಮಕ್ಕಳಿಗೆ 6 days camp. 6 ದಿನಗಳ ಶಿಬಿರ. And the title of this year's program is Signatory. ಮತ್ತು ಈ ವರ್ಷದ ಮಕ್ಕಳ ಕಾರ್ಯಕ್ರಮದ ಶೀರ್ಷಿಕೆಯು ಸಿಗ್ನೆಟರಿ ಎಂಬುದಾಗಿದೆ. There'll be music, ಸಂಗೀತ ನುಡಿಸಲಾಗುವುದು, singing, ಹಾಡುಗಳು, dancing, ಕುಣಿಯಲಾಗುವುದು, mime, ಅಣಕು ನಾಟಕ, crafts, ಕರಕೌಶಲ್ಯ, painting, ಚಿತ್ರಕಲೆ, games, ಆಟಗಳು. for them to learn the word of God ಈ ಮೂಲಕ ದೇವರ ವಾಕ್ಯವನ್ನು ಅವರು ಕಲಿಯಲಿದ್ದಾರೆ. and give their lives to God's mission. ದೇವರ ಉದ್ದೇಶಕ್ಕಾಗಿ ತಮ್ಮ ಜೀವಿತವನ್ನು So ಒಪ್ಪಿಸಲಿದ್ದಾರೆ. partner with this Dynamic Kids Camp ministry. ಕ್ರಿಯಾತ್ಮಕ ಮಕ್ಕಳ ಶಿಬಿರದಲ್ಲಿ ನೀವು ಪಾಲ್ಗಾರರಾಗಬೇಕಾದರೆ, Pray for it. ಪ್ರಾರ್ಥಿಸಲು ಬಯಸುವುದಾದರೆ, Secondly, send your children. ಎರಡನೇದಾಗಿ ನಿಮ್ಮ ಮಕ್ಕಳನ್ನು ಕಳಿಸಲು ಬಯಸುವುದಾದರೆ, And thirdly, give your support to make this happen because we are going to offer it free. ಮೂರನೇದಾಗಿ ಈ ಶಿಬಿರವನ್ನು ನಾವು ಉಚಿತವಾಗಿ ಮಾಡುವುದರಿಂದ ನೀವು ಬೆಂಬಲಿಸಲು ಬಯಸುವುದಾದರೆ, And fourthly, you can volunteer your time to come and teach or sing and lead the children. ನಾಲ್ಕನೇದಾಗಿ ನೀವು ಸ್ವಯಂ ಸೇವಕರಾಗಿ ಕೂಡ ಬೋಧಿಸಲು, ಹಾಡಲು ಮತ್ತು ಮಕ್ಕಳನ್ನು ನಡೆಸಲು ಕೂಡ ಬರಬಹುದು. Here's more information. ಇಲ್ಲಿದೆ ನಿಮಗೆ ಬೇಕಾಗಿರುವಂತ ಹೆಚ್ಚಿನ ಮಾಹಿತಿಗಳು. ನಿಮ್ಮ ಉದಾರ ಬೆಂಬಲವು ಅಸಂಖ್ಯಾತ ಜನರಿಗೆ ದೇವರ ಅದ್ಭುತ ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ದೇವರು ನೇಮಿಸಿರುವ ಈ ಕಾರ್ಯಾಚರಣೆಗೆ ಹೇಗೆ ದೇಣಿಗೆ ನೀಡಬೇಕೆಂಬ ವಿವರಗಳನ್ನು www.jesuscalls.org ಎಂಬ ವೆಬ್ಸೈಟ್ನಲ್ಲಿ ಅಥವಾ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಕಾಣಬಹುದು. ಪ್ರಾರ್ಥನೆ, ಸೇವೆ ಮತ್ತು ಬೆಂಬಲದಲ್ಲಿ ನಮ್ಮೊಂದಿಗೆ ಸೇರಿ. ನೀವು ಸ್ವಯಂ ಸೇವಕರಾಗಲು ಬಯಸಿದರೆ ದಯವಿಟ್ಟು volunteer@jesuscalls.org ಅನ್ನು ಸಂಪರ್ಕಿಸಿ. ಕರ್ತನ ಮನೆಯನ್ನು ಕಟ್ಟಿರಿ, ಕರ್ತನು ನಿಮ್ಮ ಮನೆಯನ್ನು ಕಟ್ಟುವನು.